ಗಗನ ಬಿಸಿಗಬಸಾಗಿ ಕೆರೆಗಳಾಗಿ ಆವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಹೊಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ನಮ್ಮೆಲ್ಲ ಪ್ರಯತ್ನಗಳು ಸೋತು ನಾನು ಶರಣಾದೆ ಸ್ವಾಮಿ, ನನ್ನ ಹತ್ರ ಇನ್ನೂ ಸಾಧ್ಯ ಇಲ್ಲ ಅಂತ ಈ ಅಹಂಕಾರವನ್ನು ಅವನ ಪದತಲಕ್ಕೆ ಸಮರ್ಪಿಸ್ತೇವಲ್ಲ, ಆ ಕ್ಷಣ ದೈವ ಕೃಪೆ ಬರ್ತದೆ ಅಂತ. ಈ ದೈವಕೃಪೆ ನಮಗೆ ಬರದೇ ಇರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ನಾನು ಅನ್ನೋ ಅಹಂಕಾರವೇ ಅಡ್ಡ ನಿಂತ್ಕೊಂಡಿರೋದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಸಂಪೂರ್ಣ ಶರಣಾಗು, ನಾನು ನಿನ್ನನ್ನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಅದರ ಶರಣಾಗತಿ ಎಷ್ಟು ಸುಲಭದ ವಿಷಯವೇ. ನಮ್ಮ ಹೊಡೆತಗಳು ಬೀಳ್ತದೆ, ಕಷ್ಟಗಳು ಬರ್ತಾ ಇರುತ್ತೆ, ನೋವುಗಳಾಗ್ತದೆ, ಆದರೂ ಅಷ್ಟು ಸುಲಭವಾಗಿ ಅಹಂಕಾರ ಜಗ್ಗಲ್ಲ. ಡಿ ವಿ ಜಿ ಹೇಳ್ತಾರೆ, ಗಗನ ಬಿಸಿಗವಸಾಗಿ. ಬಿಸಿಗವಸು ಅಂದರೆ ಆಕಾಶ ಬಿಸಿ ಹೊದಿಕೆ, ಆಕಾಶ ತುಂಬ ಬಿಸಿಯಾಗಿಬಿಟ್ಟಿದೆ. ಕೆರೆಗಳ ಆವಿಗೆಯಾಗಿ, ಕೆರೆಯಲ್ಲಿ ನೋಡಿದ್ರೆ ನೀರಿಲ್ಲ, ಒಲೆ ಹಾಗೆ ಸುಟ್ಟು ಹೋಗಿಬಿಟ್ಟಿದೆ ಕೆರೆಗಳೆಲ್ಲ. ಜಗದುಸಿರೆ ಹೊಗೆಯಾಗಿ, ಉಸಿರಾಡಿಸುವಂತಹ ಈ ಗಾಳಿಯೇ ಹೊಗೆಯಾಗಿಬಿಟ್ಟಿದೆ. ಧಗಧಗಿಸುವಂದು, ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಹೊಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರವ ಮುಗಿಲವಲು ದೈವ ಕೃಪೆ. ಅವತ್ತು ರಾತ್ರಿ ಇದ್ದಕ್ಕಿದ್ದಾಗೆ ಎಲ್ಲಿಂದಲೂ ಮೋಡ ತುಂಬಿಕೊಂಡು ಧಾರಾಕಾರವಾಗಿ ಮಳೆ ಬಂದುಬಿಡ್ತದಲ್ಲ, ಜಗಕ್ಕೆ ತಂಪಾಗಿ ಬಿಡ್ತದಲ್ಲ, ಹಾಗೆ ದೈವ ಕೃಪೆ ಅಂತ. ನಾವು ನಿರೀಕ್ಷೆಯೇ ಮಾಡಿರಲಿಲ್ಲ, ನನಗೆ ಹೀಗೊಂದು ಸಹಾಯ ಬರ್ತದೆ, ಹೀಗೊಂದು ಕಷ್ಟದಿಂದ ನಾನು ಪಾರಾಗ್ತೇನೆ ಅಂತ. ಆ ರೀತಿ ಘಟಿಸ್ತದೆ. ನಿನ್ನ ಕರುಣೆ ಇರಲು, ನಿನ್ನ ಅನುಗ್ರಹವಿರಲು ಕೊರಡು ಕೊನರೀತು. ಭಗವಂತನ ಅನುಗ್ರಹ ಇದ್ದರೆ ಮೂಕ ಮಾತಾಡಿಯಾನೋ, ಕುಂಟ ಪರ್ವತ ಹತ್ತಿಯಾನೋ, ಒಣಗಿರುವ ಮರದ ಕೊಂಬೆಯೇ ಚಿಗುರೀತೋ, ಬರಡಾದ ಹಸುವು ಹಯವನ್ನೀತು. ಆದರೆ ಅವನ ಅನುಗ್ರಹ ಆಗಲಿಕ್ಕೆ ಏನು ಬೇಕಾಗಿದೆ? ಬೇರೆ ಏನಿಲ್ಲ. ಆ ನಾನು ನಾನು ಅನ್ನುವುದು ಕಳಚಿ ಬೀಳಬೇಕಷ್ಟೆ. ಒಂದು ಕಥೆ ಇದೆ. ಒಂದು ಕಾಡಿನಲ್ಲಿ ಜಿಂಕೆ, ಗರ್ಭಿಣಿಯಾದ ಜಿಂಕೆ ಮತ್ತು ಅದರ 3-4 ಮರಿಗಳು ಹಾಯಾಗಿದ್ದು ಅಂತ. ಈ ಬೇಡರು ಬಂದುಬಿಟ್ಟು ಹೆಂಗಾದ್ರೂ ಮಾಡಿ ಜಿಂಕೆ ಮತ್ತು ಮರಿಯನ್ನು ಹಿಡ್ಕೊಂಡು ಹೋಗಬೇಕು ಅಂತ ಒಂದು ಕಡೆಗೆ ಬಲೆ ಹಾಕಿದ್ರು. ಒಂದು ಕಡೆಗೆ ಬಲೆ, ಇನ್ನೊಂದು ಕಡೆಗೆ ಕಾಡಿಗೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಮುಂದುಗಡೆಗೆ ಬೆಂಕಿ, ಹಿಂದುಗಡೆಗೆ ಬಲೆ. 4 ದಿಕ್ಕಿಗೆ ಈ ಬೇಡರು ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏನು ಮಾಡಬೇಕು ಇವಾಗ? ಎಲ್ಲೂ ತಪ್ಪಿಸ್ಕೊಂಡು ಓಡೋ ಹಾಗಿಲ್ಲ. ಆಗ ಆ ಜಿಂಕೆ ಆಕಾಶದತ್ತ ನೋಡಿಕೊಂಡು ಒಂದು ಆರ್ತನಾದ ಒಂದು ಭಾವವನ್ನು ಮಾಡಿಕೊಳ್ತೇನೆ. ಅಷ್ಟೊತ್ತಿಗೆ ಎಲ್ಲಿಲ್ಲದ ಏನು ಖಾಲಿಯಾಗಿರುವ ಆಕಾಶದಲ್ಲಿ ಕಾರ್ಮೋಡ ತುಂಬಿಕೊಳ್ತು. ಇದ್ದಕ್ಕಿದ್ದ ಹಾಗೆ ಚಂಡಮಾರುತದಂಥ ಗಾಳಿ ಬೀಸ್ತು. ಆ ಗಾಳಿ ಬೀಸಿದ ಹೊಡೆತಕ್ಕೆ ಬಲೆ ಕಿತ್ತು ಹೋಯಿತು. ಆಮೇಲೆ ಸಿಡಿಲು ಹೊಡೆಯಿತು. ಆ ಸಿಡಿಲು ನೇರವಾಗಿ 1-2 ಬೇಡರ ಮೇಲೆ ಬಿತ್ತದು. ಅದರಿಂದ 1-2 ಜನ ಸತ್ತು ಹೋದರು, ಉಳಿದವರು ತಪ್ಪಿಸಿಕೊಂಡು ಓಡೋದ್ರು. ಆ ಮಳೆ ಬಿದ್ದು ಬೆಂಕಿ ಎಲ್ಲ ಆರಿ ಹೋಯಿತು, ವಾತಾವರಣ ತಿಳಿಯಾಯಿತು, ನೆಮ್ಮದಿಯಿಂದ ಜಿಂಕೆ ಕಾಡನ್ನು ಸೇರ್ತಂತೆ. ಹೀಗೆ ದೈವಕೃಪೆ ಅಂತ. ಎಲ್ಲೂ ದಿಕ್ಕು ಕಾಣದೇ ಇದ್ದಾಗ, ಜೀವನದಲ್ಲಿ ದಾರಿಯೇ ಗೊತ್ತಾಗದೇ ಇದ್ದಾಗ, ಎಲ್ಲಿಂದಲೂ ಆ ಸಹಾಯ, ಅನುಗ್ರಹ ಭಗವಂತನದು ಬರ್ತದೆ. ಅದಕ್ಕೆ ಏನು ಮಾಡಬೇಕು ಸ್ವಾಮಿ? ಅದಕ್ಕೆ ಶರಣಾಗಬೇಕಷ್ಟೆ, ಬೇರೆ ಇನ್ನೇನಿಲ್ಲ.